ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧದ ಭಿನ್ನರ ಟೀಮ್ ದೆಹಲಿಗೆ ಹೋಗಿ ಕೂತಿದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ, ರಾಜಿ ಪಂಚಾಯಿತಿ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡಿಬೇಕು. ಈಗ ಒಂದಷ್ಟು ವಿಚಾರಗಳು ಹೈಕಮಾಂಡ್ ತಲೆಗೂ ಹೊಕ್ಕಿದೆ. ಯಾಕೆಂದರೆ ಆರಂಭದಲ್ಲಿ ಕೇವಲ ಧ್ವನಿ ಎತ್ತಿದ್ದು ಯತ್ನಾಳ್ ಮಾತ್ರ. ಯತ್ನಾಳ್ ಆದಮೇಲೆ ರಮೇಶ್ ಜಾರಕಿಹೊಳಿ ಸೇರಿಕೊಂಡ್ರು. ಅದಾದಮೇಲೆ ಒಬ್ಬೊಬ್ಬರೇ ಈ ಗುಂಪಿಗೆ ಸೇರಿಕೊಂಡು ಆ ತಂಡ ಈಗ ದೊಡ್ಡದಾಗ್ತಾ ಇದೆ ಅಂತ ಅವ್ರಿಗೂ ಅನ್ಸೋದಕ್ಕೆ ಶುರುವಾಗಿದೆ. ಸ್ವಲ್ಪ ಈ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪಂಚಾಯಿತಿ ನಡಿಬೇಕು. ವರಿಷ್ಠರ ಮುಂದೆ ಬಿಜೆಪಿ ಭಿನ್ನಮತ ವ್ಯಾಜ್ಯವನ್ನು ಈ ಭಿನ್ನರು ಎಳ್ಕೊಂಡು ಹೋಗಿ ಇಟ್ಟಿದ್ದಾರೆ. ಹೈಕಮಾಂಡ್ಗೆ ಇದೇನು ಹೊಸ ವಿಚಾರ ಅಲ್ಲ, ಹಳೆಯ ತಲೆನೋವು. ಹೊಸ ಪರಿಹಾರ ಕೊಡಬೇಕು ಅನಿವಾರ್ಯ. ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಗೂ ಮುನ್ನ ಭಿನ್ನಮತಕ್ಕೆ ಮದ್ದರಿಬೇಕು. ಬಟ್ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಸರಿ ಹೋಗ್ಬಿಟ್ರೆ ಭಿನ್ನಮತ ತಾನಾಗೆ ಹೊಟ್ಟೋಗುತ್ತೆ ಅಂತ ಅವ್ರು ಹೇಳೋದು. ಕೇಸರಿ ಕಲಹದ ಬಗ್ಗೆ ವರಿಷ್ಠರ ನಡೆ ಭಾರಿ ಕುತೂಹಲ ಇದೆ. ಅವ್ರಿಗೆ ಇವಾಗ ನಾನಾಗಲೇ ಹೇಳಿದಂತೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಅಪಾಯಿಂಟ್ಮೆಂಟ್ ಕೊಡದೇ ಇರ್ಬೋದು, ನಾಳೆ ಕೊಡದೇ ಇರ್ಬೋದು, ಬಟ್ ಕೊಡಲೇಬೇಕಾಗುತ್ತೆ. ಇದಕ್ಕೇನಾದರೂ ಒಂದು ಮದ್ದು ಅರಿಲೇಬೇಕಾಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಈ ರೀತಿ ಭಿನ್ನಮತೀಯ ಚಟುವಟಿಕೆಗಳನ್ನು ಹೈಕಮಾಂಡ್ ನೋಡಿದೆ. ಈಗ ಕಳೆದ 2 ಟರ್ಮು ಅವರು ಕೇಂದ್ರದಲ್ಲಿ ಅಧಿಕಾರ ನಡೆಸಿದವರು 3ನೇ ಟರ್ಮ್ ನಡೆಸ್ತಾ ಇದ್ದಾರೆ. ಹೇಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಈಗ ಹೈಕಮಾಂಡ್ ಮುಂದಿರ್ತಕ್ಕಂಥ ಆಯ್ಕೆ ಏನು ಅಂತ ನೋಡ್ಬೋಣ. ಈಗ ದೆಹಲಿಗೆ ಬಂದಿರೋ ಭಿನ್ನರ ಬೇಡಿಕೆಯನ್ನು ಆಲಿಸೋದು. ಒಂದು 10 ನಿಮಿಷನೋ 20 ನಿಮಿಷನೋ ಅರ್ಧ ಗಂಟೆನೋ ಟೈಮ್ ಕೊಟ್ಟು ಏನರಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳೋದು ಇವ್ರ ಮುಂದೆ ಇರತಕ್ಕಂಥ ಆಯ್ಕೆ. ಅಥವಾ ತಿರಸ್ಕರಿಸುವುದು, ಇಲ್ಲ ಎಲ್ಲ ಕೇಳಿಬಿಟ್ಟು ಇವೆಲ್ಲ ಆಗಲ್ಲ ಹೋಗಿ ಅಂತ ಹೇಳ್ಬೋದು. ಅಥವಾ ಭೇಟಿ ಆಗದೇ ಇರೋದು, ಅಪಾಯಿಂಟ್ಮೆಂಟೇ ಕೊಡದೇ ಇರೋದು. ಅಲ್ಲಿಗೊಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ ಭಿನ್ನರಿಗೆ, ನಿಮ್ಮ ಯಾವ ಮಾತನ್ನು ಹೈಕಮಾಂಡ್ ಕೇಳಲ್ಲ ಅಂತ. ಒಂದು ವೇಳೆ ಏನಾದರೂ ಬೇಡಿಕೆ ನ್ಯಾಯ ಅಂತ ಅನಿಸಿದ್ರೆ, ಕರೆಕ್ಟಪ್ಪ ಇವ್ರು ಹೇಳ್ತಿರೋದು ಅಂತಂದರೆ ಅದಕ್ಕೆ ಸ್ಪಂದಿಸಬೇಕಾಗತ್ತೆ. ಆದರೆ ಇದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸ್ಪಂದಿಸೋದೇ ಅನುಮಾನ ಅಂತ ಹೇಳ್ತಿದ್ದಾರೆ. ನೋಡೋಣ. ಒಂದು ವೇಳೆ ವಿರೋಧಿ ಬಣ ದೊಡ್ಡದಾಗಿದೆ ಅಂತ ಅನಿಸಿದೆ ಅವರಿಗೆ, ಪರಿಹಾರ ಸೂತ್ರವನ್ನು ಹುಡುಕಲೇಬೇಕಾಗತ್ತೆ. ಇಲ್ಲಾಂದರೆ ನಾಳೆ ದಿನ ತುಂಬ ತೊಂದರೆ ಆಗುತ್ತೆ ಪಕ್ಷಕ್ಕೆ. ಮತ್ತೊಮ್ಮೆ ಅಭಿಪ್ರಾಯ ಸಂಗ್ರಹ ಮಾಡಬೇಕು, ರಾಜ್ಯಕ್ಕೆ ವೀಕ್ಷಕರನ್ನು ಕಳಿಸ್ಬೇಕು, ಎಲ್ಲರ ಅಹವಾಲನ್ನು ಸ್ವೀಕರಿಸಬೇಕು, ಅವ್ರು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಬೇಕು. ಏನೇನೋ ಕಥೆಗಳೆಲ್ಲ ಇದೆ. ಇವೆಲ್ಲ ಹಿಂದೆ ನಡೆದಿರೋದೆ. ಅಥವಾ ನವದೆಹಲಿಗೆ ವಿಜಯೇಂದ್ರ ಅವ್ರನ್ನ ಕರೆಸಿ ಭಿನ್ನರ ಜೊತೆ ಸಂಧಾನ ಯತ್ನ ಮಾಡೋದು, ಇದು ಆಗದೇ ಇರೋ ಕೆಲಸ. ಮುಖಾಮುಖಿ ಕೂರಿಸಿ ಮಾತನಾಡೋಂಥದ್ದು ಅವೆಲ್ಲ ಕಾಲ ಮುಗಿದೋಗಿದೆ. ಹೈಕಮಾಂಡ್ ನಿರ್ಧಾರ ಒಪ್ಪಲೇಬೇಕು ಅಂತ ತಾಕೀತು ಮಾಡ್ಬೋದು ಎರಡೂ ಬಣಕ್ಕೆ, ವಿಜಯೇಂದ್ರ ಮತ್ತು ಯತ್ನಾಳ್ ಬಣಕ್ಕೆ. ಭಿನ್ನರ ಬೇಡಿಕೆಯಂತೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಸೋದು, ಇದು ಫೇರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದೊಂದೇ ಇವಾಗ ಸದ್ಯಕ್ಕಿರೋ ದಾರಿ. ಗುಪ್ತ ಮತಚೀಟಿ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಅಂತ ಹೇಳ್ತಾರೆ. ಇದು ಒಂದು ಸಾಧ್ಯತೆ ಇದೆ. ಅಥವಾ ಎಲ್ಲರನ್ನೂ ಸಮಾಧಾನ ಪಡಿಸ್ಬಿಟ್ಟು, ನೋಡಪ್ಪ ವಿಜಯೇಂದ್ರನೇ ಕಂಟಿನ್ಯೂ ಆಗಲಿ ರಾಜ್ಯಾಧ್ಯಕ್ಷರಾಗಿ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಲ್ಲ, ವಿಜಯೇಂದ್ರ ಬಣಕ್ಕೆ 50%, ಯತ್ನಾಳ್ ಬಣಕ್ಕೆ 50% ಆಯ್ಕೆ ಮಾಡ್ತೀವಿ ಅಂತ. ಇದನ್ನು ಒಪ್ಪೋ ಸಾಧ್ಯತೆ ತುಂಬ ಕಡಿಮೆ ಇದೆ ನನಗೆ. ನನ್ನ ಪ್ರಕಾರ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂತಂದರೆ ಚುನಾವಣೆ ನಡೆಸೋದೇ ಬೆಸ್ಟ್. ಈಗ ಕಾಂಗ್ರೆಸ್ನಲ್ಲೂ ಚುನಾವಣೆ ಆಯ್ತಲ್ವಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಯ್ಕೆ ಮಾಡಿದ್ದು ಚುನಾವಣೆ ಮುಖಾಂತರನೇ, AICC ಅಧ್ಯಕ್ಷರನ್ನ. ಆಮೇಲೆ ಅದು ಪ್ರಜಾಪ್ರಭುತ್ವ ಅಂತಂದ್ಮೇಲೆ ತಪ್ಪೇನಲ್ಲ, ಚುನಾವಣಾ ಆಯೋಗನೂ ಗಮನಿಸ್ತಾ ಇರುತ್ತೆ ಹೆಂಗೆ ಆಯ್ಕೆಯಾಗಿ ಬಂದರು ಅಂತಂದ್ಬಿಟ್ಟು. ಆಗಲಿ ಬಿಡಿ, ಆಯ್ತಪ್ಪ. ಇವ್ರುಗಳೇ ಭಿನ್ನರೇ ಹೇಳೋ ಪ್ರಕಾರ ಒಂದು ವೇಳೆ ಎಲ್ಲರೂ ವಿಜಯೇಂದ್ರ ಎಗೇನ್ಸ್ಟ್ ಇದ್ದರೆ ಯಾಕೆ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು, ಬೇರೆಯವರೇ ಆಯ್ಕೆ ಆಗಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಹೈಕಮಾಂಡ್ ಮುಂದೆ ಇರತಕ್ಕಂಥ ಆಯ್ಕೆಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಎಲ್ಲವೂ ಓಕೆ, ಈ ಹಿಂದೆನೇ ನಡೆದಿರ್ತಕ್ಕಂಥ ಘಟನಾವಳಿಗಳು. ಬಟ್ ಎರಡೂ ಬಣದವ್ರಿಗೆ ಸಮಾಧಾನ ಆಗಬೇಕು ಅಂತಂದರೆ ಚುನಾವಣೆಯನ್ನು ನಡೆಸಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಈಗ BJP ವಲಯದಲ್ಲಿ ಏನು ಕೇಳಿ ಬರ್ತಾ ಇದೆ ಟಾಕ್ಸ್? ಅರವಿಂದ್, ಭಿನ್ನರ ಪಡೆಯಿಂದಲೂ ಕೂಡ ಚುನಾವಣೆ ಮಾಡಿ ಅನ್ನುವಂತಹ ಆಗ್ರಹ ಇದೆ. ಯಾಕೆಂದರೆ ಚುನಾವಣೆ ಮಾಡಿದ್ರೆ ಯಾರು ಆಯ್ಕೆ ಆಗ್ತಾರೆ ಆಯ್ಕೆ ಆಗಲಿ ಅಂತ. ಏನು ವಿಶ್ವಾಸ ಅಂದರೆ ವಿಜೇಂದ್ರ ವಿರುದ್ಧ ನಮ್ಮ ಬಣ ದೊಡ್ಡದಾಗಿದೆ, ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಚುನಾವಣೆ ನಡೆದರೆ ವಿಜೇಂದ್ರನ ಸೋಲಿಸೋದು ತುಂಬ ಈಸಿ ಅನ್ನುವಂಥ ಒಂದು ಲೆಕ್ಕಾಚಾರ. ಹಾಗಾಗಿ ಯತ್ನಾಳ್ ಅವ್ರನ್ನೇ ನಿಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಅವ್ರ ಮುಂದೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ಹೈಕಮಾಂಡ್ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಒಂದು, ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಇವ್ರೇನು ಅಹವಾಲು ಇದೆ ಅದನ್ನು ಕೇಳುವಂಥದ್ದು. ಇಲ್ಲ, ಅಪಾಯಿಂಟ್ಮೆಂಟೇ ಕೊಡದೇ ಇರೋದು, ಒಂದು ರೀತಿಯಲ್ಲಿ ಸಂದೇಶ ರವಾನೆ ಮಾಡೋದು. ಮುಖ್ಯವಾಗಿ ಮತ್ತೊಂದು ಬಾರಿ ಅಭಿಪ್ರಾಯ ಸಂಗ್ರಹ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಹೈಕಮಾಂಡಿಂದ. ಅವರು ಮತ್ತು ಅವ್ರ ಜೊತೆ ಒಂದಿಬ್ಬರು ವೀಕ್ಷಕರನ್ನ ರಾಜ್ಯಕ್ಕೆ ಕಳಿಸೋದು, ಮತ್ತೆ ಸಭೆ ಮಾಡಿ ಎಲ್ಲರ ಅಹವಾಲನ್ನು ಪಡೆದು ಹೈಕಮಾಂಡ್ ರಿಪೋರ್ಟ್ ತರಿಸ್ಕೊಂಡು ತೀರ್ಮಾನ ಮಾಡುವಂಥ ಒಂದು ವಿಚಾರ. ಇನ್ನೊಂದು ಆಪ್ಷನ್ ಏನಂದರೆ
ಈಗಾಗಲೇ RSSನವರ ಸಮ್ಮುಖದಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಕೋರ್ ಕಮಿಟಿ ಮತ್ತು ಪದಾಧಿಕಾರಿಗಳ ಆಯ್ಕೆ ಏನಿದೆ ಆ ಪಟ್ಟಿಯಲ್ಲಿ ಅವರ ಬಣದವ್ರಿಗೂ ಕೂಡ 50-50% ಕೊಡುವಂಥದ್ದು. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ಆದರೆ ಕೋರ್ ಕಮಿಟಿಯಲ್ಲಿ ಇವರ ಸದಸ್ಯರು ಕೂಡ ಇರ್ತಾರೆ, ಭಿನ್ನಮತೀಯ ಸದಸ್ಯರು ಕೂಡ ಇರ್ತಾರೆ, ಜೊತೆಗೆ ಪದಾಧಿಕಾರಿಗಳ ಪಟ್ಟಿಯಲ್ಲೂ ಕೂಡ ಭಿನ್ನಮತೀಯ ಸದಸ್ಯರು ಇರ್ತಾರೆ. ಇನ್ನು ಜಿಲ್ಲಾಧ್ಯಕ್ಷರೇನು ಆಯ್ಕೆ ಆಗಿದೆ 23ರಲ್ಲಿ 16 ಜನ ವಿಜೇಂದ್ರ ಬಣದವರು ಮರು ಆಯ್ಕೆ ಆಗಿದ್ದಾರೆ, ಅದು ಮರುಪರಿಶೀಲನೆ ಮಾಡಬೇಕನ್ನುವಂಥ ಆಗ್ರಹ ಇದೆ. ಹಾಗಾಗಿ ಅದರಲ್ಲೂ ಕೂಡ ವಿಜೇಂದ್ರ ವಿರೋಧಿ ಬಣದವರನ್ನು ಕೂಡ ನೇಮಕ ಮಾಡಬೇಕನ್ನುವಂಥ ಒಂದು ಬೇಡಿಕೆ ಇದೆ. ಇವೆಲ್ಲವೂ ಕೂಡ ಆಪ್ಷನ್ ಇಟ್ಕೊಂಡು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಈ 3 ದಿನದಲ್ಲೇ ಒಂದು ಕ್ಲೈಮ್ಯಾಕ್ಸ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಇನ್ನು ರಿಸಲ್ಟ್ ಬರಬೇಕು, ದೆಹಲಿ ರಿಸಲ್ಟು, ನಂತರ ಶಿವರಾಜ್ ಸಿಂಗ್ ರಾಜ್ಯಕ್ಕೆ ಬರಬೇಕು. ಒಟ್ಟಾರೆಯಾಗಿ ಇನ್ನೊಂದು 15 ದಿನ ಕನಿಷ್ಠ ಟೈಮ್ ತೆಗೆದುಕೊಂಡು ಹೈಕಮಾಂಡ್ ಅವ್ರನ್ನ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಕನ್ವಿನ್ಸ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಭಿನ್ನರ ಪಡೆಯಿಂದ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದನ್ನೇ ನಾನು ಅವಾಗಿಂದ ಹೇಳ್ತಾ ಇರೋದು, ಇವ್ರು ಹೋಗಿರೋ ಸಮಯ ಸರಿ ಇಲ್ಲ. ನಾಳೆ ಎಲೆಕ್ಷನ್ ಇದೆ, 8ನೇ ತಾರೀಕು ಕೌಂಟಿಂಗ್ ಇದೆ ಡೆಲ್ಲಿದು, ಆಮೇಲೆ ಕೆಲವೊಂದು ವಿಧೇಯಕಗಳ ಮಂಡನೆ ಆಗಬೇಕಾಗಿದೆ, ತುಂಬ ಬ್ಯುಸಿ ಇರ್ತಾರೆ. ಇವರಿಗೆ ಅವಕಾಶ ಕೊಡ್ತಾರಾ ಕೊಡಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ.